ಹೆಂಗೆ ಕೆಲಸ ಮಾಡ್ತೀರಣ್ಣ ಇಷ್ಟು ಬಿಸಿಲಿ? ಎಷ್ಟು ಬಿಸಿ ಐತೆ ಅಂದರೆ ಇಲ್ಲೆಲ್ಲ ಫುಲ್ ಸುಡ್ತೈತೆ. ಒಂದು 2 ನಿಮಿಷ ಬಂದು ನಿಂತ್ಕೊಂಡಿದ್ದೆ ನಾನು ಆಗಲೇ. ಸ್ಯಾಲ್ರಿ ಏನಿಲ್ಲ, ಒಂದು ಊಟ ಕೊಟ್ಟರೆ ಸಾಕು. ಒಪ್ತೆ ಕಡೆ ಒಪ್ತೆ. ಅಂದರೆ 24 hours ದುಡ್ಡಿಲ್ಲದೆ ಬೆಂಗಳೂರಲ್ಲಿ ಸರ್ ವಿಡಿಯೋ ಅಲ್ಲ ಇಲ್ವಾ? ಓಕೆ. ಇವಾಗ ಒಗ್ಗರಣೆ ಅಣ್ಣ ಇದೆಷ್ಟು ಹಾಕಬೇಕು? ಅರ್ಧನಾ? ಎಷ್ಟು ವರ್ಷದಿಂದ ಇದ್ದೀರಾ? 1 ವರ್ಷ ಆಯ್ತು. ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಕನ್ನಡ ಬರಲ್ಲ ಅಂತೀರ. ಅಂದರೆ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡಿಕೊಂಡು ಊಟ ಮಾಡಬೇಕು, 3 ಹೊತ್ತು ಹಂಗೆ ಮಾಡಬೇಕು. 24 ಗಂಟೆ ಇರ್ಬೋದಾ ಹಂಗೆ? ಆಗಲ್ವಾ? ಓಕೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಹೊಸ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ಇವತ್ತು ನಾನು ಮಾಡ್ತಿರೋ ಚಾಲೆಂಜ್ ಏನು ಅಂತಂದರೆ, ಬೆಳಗ್ಗೆಯಿಂದ ಲೈಕ್ 24 hours ವಿತೌಟ್ ಮನಿ ಬೆಂಗಳೂರಲ್ಲಿ ಸರ್ವೈವ್ ಆಗೋಕ್ಕಾಗುತ್ತಾ ಇಲ್ವಾ ಅನ್ನೋದನ್ನ ಇವತ್ತು ನಾನು ಚಾಲೆಂಜ್ ತೊಗೊಂಡಿದ್ದೀನಿ. ಯಾವ ಥರ ಅಂದರೆ ₹1 ಖರ್ಚು ಮಾಡೋಂಗಿಲ್ಲ. ಲೈಕ್ ಫುಡ್ಡು ಆಗಲಿ ಬೆಡ್ ಆಗಲಿ ಯಾರ ಹತ್ರ ಆದರೂ ಹೋಗಿ ಅವ್ರ ಹತ್ರ ಕೆಲಸ ಮಾಡಿ ಆಮೇಲೆ ನಾವು ಊಟನ ಮಾಡಬೇಕು. ಬನ್ನಿ ಇವಾಗ ಈ ಚಾಲೆಂಜನ್ನ ಕಂಪ್ಲೀಟ್ ಮಾಡ್ತೀನಿ ಇಲ್ವಾ ನೋಡೋಣ. ಗೈಸ್, ಈಗ ಇಲ್ಲೊಂದು ವುಡ್ ಶಾಪ್ ಇದೆ, ಅಲ್ಲಿ ಹೋಗ್ಬಿಟ್ಟು ಕೇಳೋಣ ನಾನು ಏನಾದರೂ ಕೆಲಸ ಇದೆಯಾ, ಕೆಲಸ ಮಾಡ್ತೀನಿ, ಕೆಲಸ ಕೊಡ್ತೀರಾ ಅಂತ. ಅವ್ರೇನಂತಾರೆ ನೋಡೋಣ. ಅಣ್ಣ ಅಣ್ಣ ಏನಾದರೂ ಕೆಲಸ ಆಯ್ತಾ? ಕೆಲಸ ಏನಾದರೂ ಕೆಲಸ ಕೊಡಿ, ಕೆಲಸ ಮಾಡಿ ಊಟ ಮಾಡ್ಬೇಕು. ನಾನು 24 hours ಬೆಂಗಳೂರಲ್ಲಿ ದುಡ್ಡಿಂದ ಇರ್ಬೋದಾ? 24 hours ದುಡ್ಡಿಲ್ದೇ ಇರಬೇಕು, ಆಗುತ್ತಾ? ಅದಕ್ಕೆ ಏನಾದ್ರು ಕೆಲಸ ಕೊಡ್ತೀರಾ? ಟಿಫನ್ನು ಊಟ ಎಲ್ಲ ನಾನು ಈ ಥರ ಕೆಲಸ ಮಾಡಿನೇ ತಿನ್ನಬೇಕು. ಅದೇ ಇವಾಗ ಏನಾದ್ರು ಕೆಲಸ ಆಯ್ತಾ? ಏನಾದ್ರು ಕೆಲಸ ಕೊಡ್ತೀರಾ? ಏನಾದ್ರು ಕೆಲಸ ಕೊಡ್ತೀರಾ? ನಿಮ್ಮಿಷ್ಟ. ₹10, ₹20, ₹30, ₹5 ಎಷ್ಟಾದರೂ ಕೊಡ್ಬೋದು. ಹಾಂ, ಏನಾದರೂ ಕೆಲಸ ಇದ್ದರೆ ಕೊಡಿ, ಮಾಡ್ತೀನಿ. ಇವಾಗ ನಿಮ್ಮ ಹತ್ರ ಕೆಲಸ ಮಾಡಿನೇ ನಾನು ಹೋಗಿ ಟಿಫನ್ ತಿನ್ನಬೇಕು. ಹಾಂ ಹಾಂ, ಇಲ್ಲಿ ಕೆಲಸ ಇಲ್ಲ. ಓಕೆ ಅಣ್ಣ. ಗೈಸ್, ಇವಾಗ ಇಲ್ಲಿ ಕೇಳಿದೆ, ಇಲ್ಲಿ ಕೆಲಸ ಇಲ್ಲ ಅಂತಂದರು. ಅಣ್ಣ ಕೈ ಕೆಲಸ ಲೈಕ್ ಆ ಥರ ಏನಾದರೂ ಮಾಡಬೇಕು ಅಂತಂದರು. ಸೊ ಕೆಲಸ ಇಲ್ಲ. ಹಂಗೆ ಇವಾಗ ಒಂದು ದೇವ್ರು ಕಾಣಿಸ್ತು, ದೇವ್ರಿಗೆ ಕೈ ಮುಕ್ಕೊಂಡು ಇಲ್ಲಿಂದ ಹಂಗೆ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಬೇರೆ ಕಡೆ ಹೋಗ್ಬಿಟ್ಟು ಕೆಲಸನ ಕೇಳೋಣ. ಏನಾದರೂ ಕೆಲಸ ಇತ್ತು ಅಂದರೆ ಕೆಲಸ ಕೊಡ್ತಾರ. ಇಲ್ಲಿ ಬೇಕ್ರಿ ಐತೆ, ಈ ಬೇಕ್ರಿಲಿ ಕೆಲಸ ಸಿಗುತ್ತಾ ಇಲ್ವಾ ಕೇಳೋಣ ಬನ್ನಿ. ಬ್ರೋ, ಏನಾದರೂ ಕೆಲಸ ಆಯಿತಾ? ಏನಿಲ್ಲ 24 hours ದುಡ್ಡಿಲ್ಲದೆ ಇರ್ಬೋದಾ ಬೆಂಗಳೂರಲ್ಲಿ? ಅಂದರೆ 24 hours ದುಡ್ಡಿಲ್ಲದೆ ಬೆಂಗಳೂರಲ್ಲಿ ಸರ್ ವಿಡಿಯೋ ಅಲ್ಲ ಇಲ್ವಾ? ಓಕೆ ಗೈಸ್, ಇಲ್ಲಿ ವಿಡಿಯೋ ಅಲ್ಲ ಇಲ್ವಂತೆ, ಇನ್ನೊಂದು ಕೆಲಸನೇ ಇಲ್ಲ ಅಂತಂದರು. ಬನ್ನಿ ಇವಾಗ. ಅಣ್ಣ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, 24 hours ಬೆಂಗಳೂರಲ್ಲಿ ದುಡ್ಡಿಲ್ಲದೆ ಇರ್ಬೋದಾ? ಅಂದರೆ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡಿಕೊಂಡು ಊಟ ಮಾಡಬೇಕು, 3 ಹೊತ್ತು ಹಂಗೆ ಮಾಡಬೇಕು. 24 ಗಂಟೆ ಇರ್ಬೋದಾ ಹಂಗೆ? ಆಗಲ್ವಾ? ಓಕೆ ಓಕೆ, ಥ್ಯಾಂಕ್ ಯು ಅಣ್ಣ. ಗೈಸ್, ಇವಾಗ ಒಬ್ಬರು ಸ್ವಿಗ್ಗಿ ಅವ್ರು ಸಿಕ್ಕಿದ್ರು. ಆ ಸ್ವಿಗ್ಗಿ ಅವ್ರ ಹತ್ರ ಕೇಳಿದೆ, ಅವ್ರೇನಂತವ್ರೆ ಇಲ್ಲ ಈ ಥರ ಇರೋಕ್ಕಾಗಲ್ಲ ಅಂತಂದರು. ಬನ್ನಿ ನಾವು ಇದನ್ನು ಟ್ರೈ ಮಾಡೋಣ. ಆಗಲೇ 1-2 ಕಡೆ ಕೇಳಿದೆ, ಕೆಲಸ ಎಲ್ಲೂ ಸಿಕ್ಕಿಲ್ಲ. ಇನ್ನೂ ನಾನು ಟಿಫನ್ ಕೂಡ ಮಾಡಿಲ್ಲ, ಟಿಫನ್ ಮಾಡಬೇಕು ಇವಾಗ. ಸೊ ಅದಕ್ಕೆ ಟಿಫನ್ಗೋಸ್ಕರ ಈಗ ಹೋರಾಟ ಮಾಡ್ತಾಯಿದ್ದೀನಿ. ಇವಾಗ ಬೇರೆ ಕಡೆ ಹೋಗಿ ಕೆಲಸ ಕೇಳೋಣ. ಗೈಸ್, ಬಿಸಿಲು ಮಾತ್ರ ಮುಕ್ಳೆ ಯಾರೋ ಹೊಡಿತೈತೆ. ಎಷ್ಟು ಬಿಸಿಲು ಅಂದರೆ ನೋಡ್ತಾ ಇರ್ಬೋದು, ಮೇಲೆ ಬೆವರು ಸುರಿದೋಯ್ತೈತೆ. ಇಲ್ಲೊಂದು ಟೈರ್ ಶಾಪ್ ಐತೆ, ಅಲ್ಲೋಗಿ ಕೇಳೋಣ ಕೆಲಸ ಆಯ್ತಾ ಅಂತ. ಏನು ಇಲ್ಲಿ ಯಾರೂ ಇಲ್ಲ ಸದ್ಯಕ್ಕೆ. ಫ್ಲವರ್ ಶಾಪಲ್ಲಿ ಕೇಳೋಣ. ಈಗ ಒಂದು ಫ್ಲವರ್ ಶಾಪ್ ಐತೆ, ಇಲ್ಲಿ ಯಾರು ಕೆಲಸ ಕೊಡ್ತಾರ ಕೇಳೋಣ. ಗೈಸ್, ಎಲ್ಲ ಶಾಪಲ್ಲೂ ಕ್ಲೋಸ್ ಅಪ್ಡವ್ರಲ್ಲ, ಯಾರು ಕಾಣಿಸ್ತಾನೆ ಇಲ್ಲ. ಅಂಗಡಿ ಓಪನ್ ಮಾಡ್ಬಿಟ್ಟು ಬಿಟ್ಟೋಗ್ಬಿಟ್ಟವ್ರೆ. ಇವಾಗ ಇಲ್ಲೊಂದು ಹೆಲ್ಮೆಟ್ ಶಾಪ್ ಐತೆ. ಈ ಹೆಲ್ಮೆಟ್ ಶಾಪಲ್ಲಿ ಏನಾದರೂ ಕೆಲಸ ಐತಾ ಕೇಳೋಣ. ಇಲ್ಲಿವರೆಗೂ ಸುತ್ತಾಡ್ತಾ ಇದ್ದೀನಿ, ಬೆಳಗ್ಗೆಯಿಂದ ಯಾವುದು ಸಿಕ್ಕಿಲ್ಲ. ಇಲ್ಲ ಇಲ್ಲೊಂದು ಗ್ಯಾರೇಜ್ ಐತೆ, ಗ್ಯಾರೇಜಲ್ಲಿ ಕೇಳೋಣ ಏನು ಮಾಡೋಣ. ಅಣ್ಣ ಏನಾದ್ರು ಕೆಲಸ ಆಯ್ತಾ ಬೆಂಗಳೂರಲ್ಲಿ? 24 ಗಂಟೆ ಇರ್ಬೋದಾ ದುಡ್ಡಿಲ್ದಿರ? ಕನ್ನಡ ಬರಲ್ವಾ ಅಣ್ಣ? ಕನ್ನಡಕ್ಕೆ ಎಷ್ಟು ವರ್ಷದಿಂದ ಇದ್ದೀರಾ? 1 ವರ್ಷ ಆಯ್ತು. ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಕನ್ನಡ ಬರಲ್ಲ ಅಂತೀರ? ಸ್ವಲ್ಪ ಬರುತ್ತಾ? ಅದೇ ಬೆಂಗಳೂರಲ್ಲಿ ದುಡ್ಡಿಲ್ದೆ ಇರ್ಬೋದಾ 24 hours? ಓ ಸರಿ ಅಣ್ಣ, ಆಯಿತು. ಗೈಸ್, ಅವ್ರಿಗೆ ಕನ್ನಡ ಗೊತ್ತಿಲ್ವಂತೆ. ಸೊ ಇವಾಗ ಬೇರೆ ಕಡೆ ಟ್ರೈ ಮಾಡೋಣ. ಬನ್ನಿ ಇವಾಗ ಮುಂದೆ ಹೋಗಿ ಕೇಳೋಣ. ಯಾರಾದರೂ ಅವರು ಅಣ್ಣ ಏನಾದರೂ ಕೆಲಸ ಆಯ್ತಾ? ಗೈಸ್, ಇಲ್ಲಿ ಕೇಳಿದೆ, ಇಲ್ಲಿ ಕೂಡ ಕೆಲಸ ಇಲ್ಲ ಅಂತಂದರು. ನಾನಂತೂ ಬೆಳಗ್ಗೆಯಿಂದ ಟಿಫನ್ ಕೂಡ ಮಾಡಿಲ್ಲ, ಬೆವರು ಸುರಿದು ಹೋಗ್ತೈತೆ. ಬಟ್ ಎಲ್ಲೂ ಕೆಲಸ ಸಿಗ್ತಾಯಿಲ್ಲ. ಇವಾಗ ಬೇಗ ಯಾವ್ದಾದ್ರು ಒಂದು ಕೆಲಸ ಸಿಕ್ಕಿದ್ರೆ ಹೊಟ್ಟೆ ಹಸಿತೈತೆ, ಟಿಫನ್ ಮಾಡಬೇಕು.
ಬನ್ನಿ ಟ್ರೈ ಮಾಡೋಣ. ಇಲ್ಲೊಂದು ಹೂದ್ದು ಇದೈತೆ ನರ್ಸರಿ ಏನಾದ್ರು ಕೆಲಸ ಆಯ್ತಾ ಕೇಳೋಣ. ಬನ್ನಿ ಇವಾಗ ಹೋಗಿ ಯಾವ್ದಾದ್ರು ಕೆಲಸ ಆಯ್ತಾ ಕೇಳೋಣ. ಅಂಟಿ ಏನಾದ್ರು ಕೆಲಸ ಆಯ್ತಾ ಇಲ್ವಾ? ನನಗೆ ಏನಾದ್ರು ಮಣ್ಣೆ ತಗೋದು 10 ರೂಪಾಯಿ 5 ರೂಪಾಯಿ ಎಷ್ಟು ಕೊಟ್ಟರು ಸರಿ. ಓಕೆ ಗೈಸ್, ಇಲ್ಲೂ ಕೆಲಸ ಇಲ್ಲ, ಅವ್ರಿಗೆ ಕೆಲಸ ಇಲ್ವಂತೆ. ನಾನು 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಈ ಥರ ಕೇಳ್ತಾ ಇದ್ದೀನಿ, ಅಂದ್ರೂ ಒಪ್ಕೋತಾ ಇಲ್ಲ, ಯಾರೂ ಕೆಲ್ಸಕ್ಕೆ ತಗೋತಾ ಇಲ್ಲ. ಹೊಟ್ಟೆ ಅಂತೂ ಫುಲ್ ಹಸಿತೈತೆ. ಅಕ್ಕ ಏನಾದ್ರು ಕೆಲಸ ಆಯ್ತಾ? ಕೆಲಸ ಏನಿಲ್ಲ, 5 ರೂಪಾಯಿ 10 ರೂಪಾಯಿ ಆ ಥರ ಏನು ಕೆಲಸ ಇದ್ರೆ ಸರಿ. ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, 24 ಅವರ್ ಬೆಂಗಳೂರಲ್ಲಿ ದುಡ್ಡಿಲ್ಲದೆ ಸರ್ವೈವ್ ಆಗ್ಬೋದಾ ಅಂತ. ಊಟ ಮಾಡಬೇಕು ಅಂದ್ರೂ ಲೈಕ್ ಕೆಲಸ ಮಾಡಿನೇ ಊಟ ಮಾಡಬೇಕು. ಏನಾದರೂ ಕೆಲಸ, ಪಾತ್ರೆ ತೊಳೆಯೋದು, ಪ್ಲೇಟ್ ಜೋಡಿಸೋದು. ಹಾಂ, ಅಂದರೆ ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಮಾಡ್ತಾ ಹಾಂ, ಇದು ನನ್ನ ಚಾನಲ್ ಐತೆ ಮಿಸ್ಟರ್ ಸಿಮ್ಮು ಅಂತ. ಹಾಂ, ಅದಕ್ಕೆ ವಿಡಿಯೋ ಹಾಕ್ತಾ ಇದ್ದೀನಿ. 24 ಅವರು ಬೆಂಗಳೂರಲ್ಲಿ ದುಡ್ಡಿಲ್ಲದೆ ಸರ್ವೈವ್ ಆಗ್ಬೋದಾ ಅಂತ. ಅದಕ್ಕೆ ಏನಾದ್ರು ಕೆಲಸ ಇದ್ರೆ ಕೊಡ್ತೀರಾ? ನೀವೇನು ಕೆಲಸ ಕೊಟ್ಟರು ಓಕೆ. ಸ್ಯಾಲ್ರಿ ಏನಿಲ್ಲ, ಒಂದು ಊಟ ಕೊಟ್ಟರೆ ಸಾಕು ಅಷ್ಟೇ. ಸ್ಯಾಲ್ರಿ ಏನು ಬೇಡ, 5 ರೂಪಾಯಿ 10 ರೂಪಾಯಿ ಇಲ್ಲ, ಊಟ ಕೊಟ್ಟರೆ ಸಾಕು. ಏನು ಕೆಲಸ ಕೊಡ್ತೀರಕ್ಕ? ಏನು ನಿಮ್ಮ ಇಷ್ಟ, ನೀವೇನು ಕೆಲಸ ಕೊಟ್ಟರು ನಾನು ಕೆಲಸ ಮಾಡ್ತೀನಿ. ಏನ ಕೆಲಸ ಆದ್ರೂ ಪರವಾಗಿಲ್ಲ. ಅಲ್ಲ, ಫಸ್ಟ್ ಕೆಲಸ ಮಾಡಿನೇ ಊಟ ಮಾಡಬೇಕು. ಸರಿ ಕೊಡಿ ಅಕ್ಕ, ಸ್ಲಿಪ್ಪರ್ ಇಲ್ಲೇ ಬಿಡ್ಲಾ? ಬೆಂಗಳೂರೇ. ಹಾಂ ಗೈಸ್, ಫೈನಲಿ ನನಗೆ ಒಂದು ಹೋಟ್ಲಲ್ಲಿ ಕೆಲಸ ಸಿಕ್ಕೈತೆ. ಅಕ್ಕ ಕೆಲಸ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತವ್ರೆ. ಏನು ಕೆಲಸ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಟ್ಲ್ ಒಳಗಡೆ ಬಂದಿದ್ದೀನಿ. ಅಣ್ಣ ಏನಾದರೂ ಕೆಲಸ, ಏನು ಕೆಲಸ ಆದರೂ ಮಾಡ್ತೀನಿ. ಹಾಂ ಸರಿ. ಹಾಂ ತರಕಾರಿ. ಗೈಸ್, ಫೈನಲ್ ಆಗಿ ಒಂದು ಕೆಲಸ ಸಿಕ್ಕೈತೆ. ಬನ್ನಿ ಇವಾಗ ಕೆಲಸನ ಸ್ಟಾರ್ಟ್ ಮಾಡೋಣ. ಇವಾಗ ಅಣ್ಣನ ಹೆಸರು ಕೇಳೋಣ. ಅಣ್ಣನೇ ಕೆಲಸ ಕೊಡೋದೀಗ. ಅಣ್ಣ ಏನು ನಿಮ್ಮ ಹೆಸರು? ರಾಮು ಅಂತ ಅಣ್ಣ. ಇವಾಗ ಏನು ಕೆಲಸ ಮಾಡ್ಬೇಕಣ್ಣ? ನಾನು ಸ್ವಲ್ಪ ತರಕಾರಿ ಹಚ್ಕೊಟ್ರೆ ತರಕಾರಿ ಹಚ್ಕೊಡ್ಬೇಕು ಅಷ್ಟೇ ಅಲ್ವಾ? ಗೈಸ್ ಬನ್ನಿ ಇವಾಗ ತರಕಾರಿ ಹಚ್ಕೊಡೋಣ. ಹೇಳ್ಕೊಡ್ತಾರೆ ಯಾವ ಥರ ತರಕಾರಿನ ಕಟ್ ಮಾಡಬೇಕು ಅಂತ. ಸಿಕ್ಕೊಂಡು ಅಣ್ಣ ಎಷ್ಟು ಫಾಸ್ಟಾಗಿ ಕಟ್ ಮಾಡ್ತಾರೆ. ಅಣ್ಣ ನಾನು ಇಷ್ಟು ಫಾಸ್ಟಾಗಿ ಕಟ್ ಮಾಡಲ್ಲ, ಸ್ಲೋ ಕಟ್ ಮಾಡ್ತೀನಿ. ಚಿಕ್ಕದಾಗಿ ಹೊಡೆದ್ರೆ ಪಲ್ಯ ಆಗುತ್ತೆ. ಹಾಂ, ಏನು ಪಲ್ಯಕ್ಕಿದು? ಸೋರೆಕಾಯಿ ಪಲ್ಯ ಮಾಡೋದು. ಸೋರೆಕಾಯಿ ಪಲ್ಯಕ್ಕಾ? ರೊಟ್ಟಿ ಚಪಾತಿಗೆ ಇವಾಗ ನಾವು ಪಲ್ಯನ ಸೋರೆಕಾಯಿ ಪಲ್ಯ ಮಾಡ್ತಾ ಇದ್ವಿ. ಬನ್ನಿ ಇವಾಗ ಕಟ್ ಮಾಡೋಣ. ಎಷ್ಟು ಸಾಕಣ್ಣ ಚಿಕ್ಕ ಪೀಸು? ಹಾಂ, ಸೋರೆಕಾಯಿನ ಕಟ್ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ನನಗೆ ಒಂದು ಹೋಟ್ಲಲ್ಲಿ ಕೆಲಸ ಸಿಕ್ಕೈತೆ. ಇವತ್ತಿನ ಮಧ್ಯಾಹ್ನದ ಊಟ ಇಲ್ಲೇ ಸಿಗುತ್ತೆ. ಸೊ ಇವಾಗ ಇದನ್ನೆಲ್ಲ ಕಟ್ ಮಾಡಿ, ಅಣ್ಣ ಈ ಕೆಲಸ ಬಿಟ್ಟು ಬೇರೆ ಇನ್ನು ನೆಕ್ಸ್ಟ್ ಏನು ಕೆಲಸ ಇದೆ ಆದಮೇಲೆ? ತುಂಬ ಆಯ್ತಾ ಗೈಸ್? ಇವತ್ತು ಫುಲ್ಲು ಈ ಹೋಟ್ಲಲ್ಲೇ ಕೆಲಸ ಆಗುತ್ತೆ. ಬನ್ನಿ ಇವಾಗ ಕೆಲಸನ ಮಾಡೋಣ. ಆ ಸೋರೆಕಾಯಿದು ಫುಲ್ ಕಟ್ ಮಾಡಿ ಇಷ್ಟು ಮಾಡಿದ್ದೀವಿ. ಇವಾಗ ನಾನು ಅಣ್ಣ ಸೇರಿಕೊಂಡು ನಮಗೆ ಕೆಲಸ ಕೊಟ್ಟಿದ್ದೀವಿ. ಓಕೆನೆ ಅಕ್ಕ, ಆಯ್ ಮಾಡಿಬಿಡ್ರಿ ಗೈಸ್. ಇವಾಗ ಅಕ್ಕ ಇವಾಗ ನೆಕ್ಸ್ಟ್ ಯಾವ ಕೆಲಸ ನನಗೆ? ನೆಕ್ಸ್ಟ್ ಏನು ಕಟ್ ಮಾಡಬೇಕು? ಇದನ್ನು ಒಗ್ಗರಣೆಗೆ ಹಾಕ್ಬೇಕಾ? ಬನ್ನಿ ಗೈಸ್, ಇವಾಗ ಇದನ್ನು ತೊಗೊಂಡೋಗಿ ಒಗ್ಗರಣೆಗೆ ಹಾಕೋಣ. ಇವತ್ತು ನಾವೇ ಪಲ್ಯನ ಪ್ರಿಪೇರ್ ಮಾಡ್ತಾಯಿದ್ದೀವಿ ಹೋಟ್ಲಲ್ಲಿ. ಅನ್ನ ತಗೋತೈತೆ. ಹಂಗೆ ಇವತ್ತು ಪಲ್ಯ ಮಾಡೋದನ್ನು ಕಲ್ತ್ಕೊಂಡ್ಬಿಡ್ತೀನಿ. ಪುನಃ ಇವಾಗ ಒಳಗಡೆ ಕಿತ್ಕೊಂಡು ಹೋಗ್ತಾರೆ ಪಲ್ಯ ಮಾಡೋಕ್ಕೆ. ಫಸ್ಟ್ ಇವಾಗ ಕ್ಲೀನಾಗಿ ತೊಳ್ಕೊಬೇಕಲ್ಲಣ್ಣ? ಫಸ್ಟ್ ಇವಾಗ ಕ್ಲೀನಾಗಿ ತೊಳ್ಕೊಬೇಕು. ಹೆಂಗೈತೆ ಕೆಲಸ? ಆರಾಮ್ ಕೆಲಸ. ಆರಾಮ್ ಕೆಲಸ, ತೊಂದರೆ ಇಲ್ಲ. ತೊಂದರೆ ಇಲ್ಲ. ಎಲ್ಲಿರೋದು ನೀವು? ನಾವಿರೋ ರಾಮನಗರ. ಇಲ್ಲಿ ನಾವು, ನಮ್ಮ ಹೆಸರು ಪುಟ್ಟಸ್ವಾಮಿ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಆದ್ರೆ ಸುಮಾರು 2090 ಇಸ್ವಿಯಿಂದ ಇದೇ ಕೆಲಸ. ಇಲ್ಲೇ ಕೆಲಸ ಮಾಡ್ತಾ ಬಟ್ಟೆ ಕೆಲಸ. ಚೆನ್ನಾಯ್ತಾ? ಅಕ್ಕ ಚೆನ್ನಾಗಿ ನೋಡ್ಕೊತಾರ? ಅಯ್ಯೋ, ಅವ್ರೇನು ಮುತ್ತಂತ ಹೇಳ್ತೀವಿ, ಅದೇನೋ ಕೋತಿ ಅಂತ ಸುಳ್ಳು ಅಂತ ಹಂಗೆ. ಓಕೆ ಓಕೆ. ಅಣ್ಣ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇರೋದು? ಅಣ್ಣ ನಾವು 2 ವರ್ಷದಿಂದ. 2 ವರ್ಷದಿಂದ ಚೆನ್ನಾಗಿ ನೋಡ್ಕೋತಾರ ಅಕ್ಕ? ಚೆನ್ನಾಗಿ ನೋಡ್ತಾರೆ ಅಕ್ಕ. ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? 10 years. 10 ಇಯರ್ಸಿಂದ ಇಲ್ಲ.
ಇಲ್ಲ, ಅನ್ನಪೂರ್ಣೇಶ್ವರದಲ್ಲಿದ್ವಿ, ಇಲ್ಲಿ ಹಾ. ಬಂದು 2 ವರ್ಷ ಆಯ್ತು. ಚೆನ್ನಾಗಿ ಓಡ್ತಾ ಇದ್ದಕ್ಕ ಬಿಸ್ನೆಸ್ಸು? ಚೆನ್ನಾಗಿ ಓಡ್ತಾ ಇದ್ವಿ. ಎಲ್ಲ ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಹೇಳ್ತಾವ್ರೆ, ಕೇಳ್ತಾ ಇದ್ದೀವಿ. ಹೌದಾ, ಥ್ಯಾಂಕ್ ಯು. ಚೆನ್ನಾಗಿ ನೋಡ್ಕೊತಾವ್ರೆ ಅಂತ ಹೇಳ್ತಾವ್ರೆ. ಹಾ? ಚೆನ್ನಾಗಿ ನೋಡ್ಕೊತಾವ್ರೆ ಅಂತ ಹೇಳ್ತಾವ್ರೆ ಎಲ್ಲ. ಹೌದಾ, ಎಲ್ಲರಿಗೂ ಥ್ಯಾಂಕ್ ಯು. ಓಕೆ ಅಕ್ಕ, ಬನ್ನಿ ಗೈಸ್, ಇವಾಗ ನಾವು ಪಲ್ಯನ ಮಾಡೋಕ್ಕೆ ಶುರು ಮಾಡೋಣ. ಅಣ್ಣ ತೊಳ್ದಾಯ್ತಾ? ತೊಳಿಲ್ಲ? ತೊಳ್ದಾಯ್ತಾ ಗೈಸ್? ತೊಳ್ದಾಯ್ತು. ಬನ್ನಿ ಇವಾಗ ಪಲ್ಯಕ್ಕೆ ರೆಡಿನಾ? ಅದಕ್ಕೆ ಹಾಕದ ಇವಾಗ ರೆಡಿ ಹಾಕ್ತವ್ರೆ. ಎಷ್ಟೊತ್ತು ಬೇಯಿಸ್ಬೇಕಣ್ಣ? 15 ನಿಮಿಷ ಬೇಕು. 15 ನಿಮಿಷ ಬೇಯಿಸ್ಬೇಕಾ ಗೈಸ್? 15 ನಿಮಿಷ ಬೇಯಿಸ್ಬೇಕು. 15 ನಿಮಿಷ ಬೇಯಿಸಾದ್ಮೇಲೆ ಪಲ್ಯ ಆಗಿ ಅದು ಇದು ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡ್ತಾರೆ. ಏನಣ್ಣ ಇದು? ಸಾಂಬಾರು ರೆಡಿ ಆಗ್ತೈತೆ. ಅನ್ನ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ? ಅನ್ನ ರೆಡಿ. ಎಷ್ಟೊತ್ತಿಗೆ ರೆಡಿ ಆಗ್ಬಿಡುತ್ತೆ ಎಲ್ಲ? 9 ಗಂಟೆಗೆಲ್ಲ ರೆಡಿ. 9 ಗಂಟೆಗೆಲ್ಲ ರೆಡಿ ಆಗ್ಬಿಡುತ್ತಾ? ಬನ್ನಿ ಗೈಸ್, ಇವಾಗ ಪಲ್ಯ ಮಾಡೋಣ. ಇವಾಗ ಪಲ್ಯ ಮಾಡ್ತಾ ಇದ್ದೀನಿ. ತಿರ್ಸೋಣ. ಅನ್ನ ಉಪ್ಪು ಹಾಕ್ಬಿಟ್ಟು ಹೋಗೋರೆ. ಹೆಂಗೆ ಕೆಲಸ ಮಾಡ್ತೀರಣ್ಣ ಎಷ್ಟು ಬಿಸಿಲಿ ಗೈಸ್? ಎಷ್ಟು ಬಿಸಿ ಐತೆ ಅಂದರೆ ಇಲ್ಲೆಲ್ಲ ಫುಲ್ಲು ಸುಡ್ತೈತೆ. 1-2 ನಿಮಿಷ ಬಂದು ನಿಂತ್ಕೊಂಡಿಲ್ಲ ನಾನು ಆಗಲೇ. ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈಗ. ಅಣ್ಣ ಅವರು ಮಸಾಲೆ ಎಲ್ಲ ಹಾಕ್ತವ್ರೆ. ಇದಕ್ಕೆ ತುಂಬ ಎಕ್ಸ್ಪೀರಿಯನ್ಸ್ ಬೇಕಲ್ಲ? ನೀವೇನಣ್ಣ ಮಾಡೋದಿದು? ಹ್ಞೂ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು. ಇಲ್ಲಿ ನನಗೊಂದು ಸ್ವಲ್ಪ ಹೊತ್ತೇ ನಿಂತ್ಕೊಳಕ್ಕಾಯ್ತಾ ಇಲ್ಲ. ಯಪ್ಪ, ಇದ್ರೊಳಗೆ ತೋರಿಸೋಣ. ಒಳಗೆ ಕಲರ್ ನೋಡಿ ಗೈಸ್, ಕಲರ್ ಯಾವ ಥರ ಚೇಂಜ್ ಆಗದೆ. ಸ್ವಲ್ಪ ಹೊತ್ತಿಗೆ ಪಲ್ಯನೂ ರೆಡಿ ಆಯ್ತದೆ. ಹಿಂಗೆ 15 ನಿಮಿಷ ಬೇಯಿಸ್ಬೇಕಂತೆ. ಬನ್ನಿ ಇವಾಗ ಬೇಯಿಸೋಣ ಗೈಸ್. ಇವಾಗ ಸ್ವಲ್ಪ ನೀರು ಹಾಕಿದ್ರು. ನೀರು ತರಕಾರಿ ಬೇಯಕ್ಕಾ? ಮಸಾಲೆ ಹಾಕು. ಬಿಸಿ ಆಯ್ತಾಯ್ತು, ಹಂಗೆ ಕೈಯಲ್ಲಿ ಎತ್ತುತ್ತಾ ಇದ್ದೀರಾ? ಅಭ್ಯಾಸ. ಹಂಗೆ ಆರಾಮ್ ಗೈಸ್. ಇವಾಗ ಫಸ್ಟ್ ಟೈಮು ನಾನು ಈ ಥರ ಹೋಟ್ಲ್ ಒಳಗಡೆ ಬಂದು, ಅದು ಕಿಚನ್ ಅಲ್ವಣ ಇದು? ಹಾಂ, ಕಿಚನ್ ಒಳಗಡೆ ಬಂದು ಈ ಥರ ಕೆಲಸ ಮಾಡ್ತಾ ಇರೋದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗೈತೆ. ಅವ್ರು ಎಷ್ಟು ಕಷ್ಟ ಬೀಳ್ತವ್ರೆ, ಎಷ್ಟು ಕಷ್ಟ ಐತೆ ಅನ್ನೋದೆಲ್ಲ ಗೊತ್ತಾಗ್ತೈತೆ. ಇಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲ ಆಲೇ ರೆಡಿ ಆಗೈತೆ ಮಧ್ಯಾಹ್ನ ಊಟಕ್ಕೋಸ್ಕರ. ಇದು ರಸಮ್ಮು, ರೈಸ್ ಬಾತು, ಪಾಯಸ. ಏನೋ ಇದು ಪಾಯಸ? ಏನಿವ ಸ್ಪೆಷಲ್ಲು? ಸೋಮವಾರ ಗುರುವಾರ ಸ್ಪೆಷಲ್ ಗೈಸ್, ಸೋಮವಾರ ಗುರುವಾರ ಪಾಯಸ ಮಾಡ್ತಾರಂತೆ. ಇದು ಮಜ್ಜಿಗೆ. ಓಕೆ. ಹೋಟ್ಲ್ ಹೆಸರು ಲಾಸ್ಟಲ್ಲಿ ಹೇಳ್ತೀನಿ. ಬಂದು ಇಲ್ಲಿ ಟ್ರೈ ಮಾಡಿ. ಟೇಸ್ಟು ಹೆಂಗಿರುತ್ತೆ ಅಂತ ನಾನು ಹೇಳ್ತೀನಿ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನನಗೂ ಇಲ್ಲಿ ಊಟ ಮಾಡ್ಕೊಂಡು ಇಲ್ಲಿಂದ ಹೊಡ್ತೀನಿ. ಅವಾಗ ನಿಮಗೂ ಹೋಟ್ಲ್ ತೋರಿಸ್ಬಿಟ್ಟು ಹೆಸರು ಹೇಳ್ಬಿಟ್ಟು ಹೋಗ್ತೀನಿ. ಗೈಸ್, ಸಾಂಬಾರು ರೆಡಿ ಮಾಡ್ತವ್ರೆ. ಸಾಂಬಾರು ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಸಾಂಬಾರು. ಅಣ್ಣನೇ ಮಾಡೋದು. ಅಣ್ಣ ಫುಲ್ಲು ಬಿಸಿ ಅಂತ ನೋಡದೆ ಕೆಲಸ ಮಾಡ್ತವ್ರೆ. ಅಕ್ಕ, ಹೋಟ್ಲಲ್ಲಿ ಏನೇನು ಐಟಮ್ ಮಾಡ್ತೀರಾ? ಜೋಳ ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮಸಾಲ ಚಪಾತಿ, ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಅನ್ನ, ಸಾಂಬಾರ್, ಹಾ. 3 ಥರ ಪಲ್ಯ ಇರುತ್ತೆ. ಹಾಂ. ಸ್ಪೆಷಲ್ ಯಾವುದು? ಎಲ್ಲ ಸ್ಪೆಷಲೇ. ನಾವು ಏನು ಮಾಡ್ತೀವಿ? ಒಂದು ಹೈಲೈಟ್, ಜಾಸ್ತಿ ಜನ ಬಂದು ಇಲ್ಲಿ ತಗೊಳ್ಳೋದು ರೊಟ್ಟಿ ಚಪಾತಿನಾ? ಹೋಟ್ಲ್ ಹೆಸ್ರಕ್ಕ? ಹೋಳಿಗೆ ಮನೆ. ಹಂಗೆ ಅಡ್ರೆಸ್ ಹೇಳ್ಬಿಡ್ರಿ ಎಲ್ಲಿರೋದು ಅಂತ. ಇದು ಅನ್ನಪೂರ್ಣೇಶ್ವರಿ ಬಿಡಿಯಾ ಕಾಂಪ್ಲೆಕ್ಸ್, ಅನ್ನಪೂರ್ಣೇಶ್ವರಿ ನಗರ, ಎಲ್ತ್ ಲೆವೆಟಲ್ಲಿ ಇರೋದು. ಗೈಸ್, ಬಂದು ಇಲ್ಲಿ ಟ್ರೈ ಮಾಡಿರಿ. ನಾನು ಆಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಐತೆ ಅಂತ. ಬಂದು ಇಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇವಾಗ ಎಲ್ಲ ರೆಡಿ ಆಗೈತೆ. ನೋಡ್ತಾ ಇರ್ಬೋದು ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಪಲ್ಯ. ಫೈನಲಾಗಿ ಪಲ್ಯ ರೆಡಿ ಆಗೈತೆ. ಕೊಡೋಣ, ಇಲ್ಲಿ ತೋರಿಸೋಣ ಅವ್ರ ಜನಗಳಿಗೆ. ಗೈಸ್, ಪಲ್ಯ ಫೈನಲಿ ರೆಡಿ ಆಗೈತೆ. ಪಲ್ಯ ನೋಡ್ತೀರಾ? ನೋಡಿ ಏನು ಸಕ್ಕತ್ತಾಗಿ ರೆಡಿ ಮಾಡಿದ್ದೀವಿ ಪಲ್ಯನ. ನಾನು ಅಣ್ಣ ಸೇರಿಕೊಂಡು ಪಲ್ಯನ ರೆಡಿ ಮಾಡಿದ್ದೀವಿ. ಇನ್ನೊಬ್ರು ಅಣ್ಣ ಇವಾಗ ಮೊಸರನ್ನ ರೆಡಿ ಮಾಡೋಕ್ಕೆ ಹೇಳೋರೆ. ಇವಾಗ ಮೊಸರನ್ನಕ್ಕೆ ಏನೇನು ಐಟಮ್ ಬೇಕು ತರಕ್ಕೆ ಹೋಗೋರೆ. ಗೈಸ್, ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಜಾಗನೂ ಎಷ್ಟು ಕ್ಲೀನಾಗಿ ಇಟ್ಕೊಂಡವ್ರೆ ಅಂದರೆ, ಇವಾಗ ಐಟಮ್ಗಳು ಇತ್ತವ್ರೆ ಎಷ್ಟು ಕ್ಲೀನಾಗಿ ಜೋಡಿಸ್ಕೊಂಡವ್ರೆ ಇಲ್ಲೆಲ್ಲ ಐಟಮ್ಸ್ನ. ನೆಕ್ಸ್ಟು ಒಂದೊಂದು ಯಾವ್ಯಾವ ಬಾಕ್ಸ್ಗೆ ಯಾವ್ದಾದ್ರು ಬೇಕೋ ಅದನ್ನೆಲ್ಲ ಕ್ಲೀನಾಗಿ ಇಟ್ಕೊಂಡವ್ರೆ. ನೀವು ನೋಡ್ತಾ ಇರ್ಬೋದು ಒಂದು ಚೂರು ಗಲೀಜಿಲ್ಲ. ಯಾವ ಪ್ಲೇಟ್ ಮೇಲೆ ಯಾವುದ್ರ ಮೇಲೂ ಆರಾಮಾಗಿ ಕ್ಲೀನಾಗಿ ಜೋಡಿಸ್ಕೊಂಡವ್ರೆ. ನೆಕ್ಸ್ಟು ನಾವು ಇದ್ರ ಹತ್ರನೂ ಅಷ್ಟೇ, ಲೈಕ್ ಒಂದು ಸ್ಟವ್ ಹತ್ರನೂ ಅಷ್ಟೇ ನೋಡ್ತಾ ಇರ್ಬೋದು ಎಲ್ಲ ಒಂದು ಚೂರು ಗಲೀಜಿಲ್ಲ, ಎಲ್ಲ ಕ್ಲೀನಾಗಿದೆ. ಸಾಂಬಾರು ರೆಡಿ ಆಗೈತೆ, ಪಲ್ಯ ರೆಡಿ ಆಗೈತೆ. ಅಣ್ಣ ಫುಲ್ಲು ಮಸಾಲೆ ಎಲ್ಲ ಇವರೇ ಹಾಕೋದು, ತುಂಬ ಹೈಜೆನಿಕ್ಕಾಗಿ ಮಾಡ್ತವ್ರೆ. ಹಾಂ, ಎತ್ತು ತಾಯಿ ಎಷ್ಟು ನಮ್ಮ ಅನ್ನ ಕೊಟ್ಟ ತಾಯಿ ಜಾಗ ಇದೆ. ಅನ್ನ ಕೊಟ್ಟಂಥ ಜಾಗನ ಮರಿಬಾರ್ದು. ಬೇಸಿಗೆಗೆ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ, ತಂಪಾಗಿ. ಅದಕ್ಕೆ ಮೊಸರನ್ನ ರೆಡಿ ಮಾಡ್ತಾ ಇದ್ದೀವಿ. ಹಾಲು ಏನು ಕಣ? ಇದ್ರ ಜೊತೆ ಸೇರ್ಕೊಂಡು ಇದು ಮೊಸರಾಗುತ್ತಾ? ಫುಲ್ ಹಾಕ್ಬಿಡ್ಲಾ?
ಅರ್ಧ ಹಾಕಲಾ ಗೈಸ್? ಕ್ಯಾರೆಟು ಗೈಸ್, ಕೊತ್ತಂಬರಿ ಹಾಕಿದ ತಕ್ಷಣ ಏನೋ ಒಂಥರ ಕಳೆ ಬರ್ತದೆ. ಇವಾಗ ಒಗ್ಗರಣೆ ಅಣ್ಣ, ಇದೆಷ್ಟು ಹಾಕಬೇಕು? ಅರ್ಧನಾ? ಒಂದೊಂದು ಹಿಡಿ ಹಾಕ್ಬೇಕಾ? ಸಾಕಾ? ಉಪ್ಪು ನೀವೇ ಹಾಕ್ಬಿಡ್ರಿ. ಉಪ್ಪು ನಂಗೆ ಗೊತ್ತಿಲ್ಲ ಗೈಸ್. ಉಪ್ಪು ಮೇಯ್ನಾಗಿ ಉಪ್ಪು ಹೆಚ್ಚು ಕಮ್ಮಿ ಆಗಂಗಿಲ್ಲ, ಅದಕ್ಕೆ. ಮೊಸರನ್ನ ರೆಡಿ. ಮೊಸರನ್ನ ಮಾಡೋಣವ? ಮೊಸರನ್ನ ಇವಾಗ ಇಷ್ಟೊತ್ತು ಕೆಲಸ ಮಾಡಿದ್ದಾಯ್ತು. ಇವಾಗ ಅಣ್ಣ ಹಾಕ್ಕೊಡ್ತಾರೆ ಊಟನ. ಬನ್ನಿ ಇವಾಗ ಏನು ಹಾಕ್ತಾರೆ ನೋಡೋಣ. ಫಸ್ಟ್ ಇವಾಗ ಚಪಾತಿ ಹಾಕ್ತವ್ರಣ್ಣ. ಬಿಸಿ ಬಿಸಿ ಜೋಳದ ರೊಟ್ಟಿ ತಿನ್ನಿ. ಜೋಳದ ರೊಟ್ಟಿನ ಅದು? ಚಪಾತಿ ಅಂದ್ಕೊಂಡೆ. ಹಾಂ ಒಂದು ಹಾಕಿ ಅಣ್ಣ, ಒಂದು ಹಾಕಿ ಸಾಕು. ಅವಾಗಲೇ ಸೋರೆಕಾಯಿ ಪಲ್ಯ ಮಾಡಿದ್ರು. ಹಾಂ ಗೈಸ್, ಇವಾಗ ನಾವು ಮಾಡಿದ ಸೋರೆಕಾಯಿ ಪಲ್ಯನ ನಾವೇ ತಿನ್ನೋಣ. ಟೇಸ್ಟ್ ಮಾಡಿ. ಕಾಳು ಪಲ್ಯ ಮಾಡಿದ್ದಾರೆ, ಮೊಟ್ಟೆ ಪಲ್ಯ ಮಾಡಿದ್ದಾರೆ. ಏನು ಪಲ್ಯ ಅಣ್ಣ ಅದು? ಕಾಳು ಪಲ್ಯ, ಹೆಸರು ಕಾಳು ಪಲ್ಯ ಇದೆ. ಹಿಂಗಾಗಿ ಪಲ್ಯ ಸಿಗುತ್ತೆ ನಿಮ್ಮ ಹತ್ರ. ಟೇಸ್ಟ್ ಮನೆ ಗೈಸ್, ಇವಾಗ ಟೇಸ್ಟ್ ಮಾಡೋಣ. ಈಚೆ ಕೂತ್ಕೊಂಡು ಇಷ್ಟೊತ್ತು ಕೆಲಸ ಮಾಡಿ ಊಟನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಅಲ್ಲೋಗಿ ಊಟ ಮಾಡೋಣ. ಟೇಸ್ಟ್ ಯಾವ ಥರ ಐತೆ ನೋಡೋಣ. ಅಂದರೆ ಚೆನ್ನಾಯ್ತಾ ಊಟ ಎಲ್ಲ? ಮನೆ ಗೈಸ್, ಇವಾಗ ನಾವು ಊಟ ಮಾಡೋಣ. ಜೋಳದ ರೊಟ್ಟಿ ಮತ್ತು ಪಲ್ಯಗಳ್ನ ಕೊಟ್ಟವ್ರೆ. ಇದು ನಾವು ಮಾಡಿದ ಸೋರೆಕಾಯಿ ಪಲ್ಯ. ಇದು ಮನೆ ತಿನ್ನೋಣ. ಫಸ್ಟ್ ನಾವು ಮಾಡಿರೋ ಸೋರೆಕಾಯಿ ಪಲ್ಯನ ತಿಂತಾಯಿದ್ದೀನಿ. ಸಕ್ಕತ್ತಾಗಿ ಬಂದಿದೆ ಟೇಸ್ಟ್. ರೊಟ್ಟಿನೂ ಅಷ್ಟೇ ತುಂಬ ಫುಲ್ ಸಾಫ್ಟಾಗಿದೆ. ಅವಾಗ ಒಂದು ಕಾಳು ಪಲ್ಯನ ಟೇಸ್ಟ್ ಮಾಡೋಣ. ಎಲ್ಲ ಟೇಸ್ಟು ಸಕ್ಕತ್ತಾಗಿ ಮಾಡವ್ರೆ. ಕ್ರೇಜಿ ಆಗೈತೆ ಅಂದ್ಕೊಳ್ಳಿ. ಥ್ಯಾಂಕ್ ಯು. ಇಲ್ಲ ಫುಲ್ಲಾಗಿ ಬಿಡೋದು, ಹೊಟ್ಟೆ ತುಂಬ ಥ್ಯಾಂಕ್ಸು. ಅಡುಗೆ ಹೇಳ್ಕೊಟ್ಟಿದ್ದೀರಾ, ಪಲ್ಯ ಚೆನ್ನಾಗಿತ್ತು. ಸೀರಿಯಸ್ಸಾಗಿ ಪಲ್ಯ ಸಕ್ಕತ್ತಾಗಿ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ, ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಇಲ್ಲಿಗೆ ಬರ್ತೀನಿ. ವಿಸಿಟ್ ಮಾಡಿ. ಪಕ್ಕ ಬರ್ತೀನಿ. ನೀವು ಒಳಗಡೆ ಮಾತಾಡ್ಸೋಣ ಅಣ್ಣ. ಥ್ಯಾಂಕ್ ಯು. ಚೆನ್ನಾಗಿ ಪರವಾಗಿಲ್ಲ ಕೊಡಿ. ಚೆನ್ನಾಗಿ ನೋಡ್ಕೊಂಡ್ರಿ, ಒಳಗಡೆ ಬಂದಿದ್ದು ಎಲ್ಲ ಹೇಳ್ಕೊಟ್ರಿ, ಚೆನ್ನಾಗಿ ಮಾಡಿದ್ರಿ. ಅಡುಗೆ ಎಲ್ಲ ಚೆನ್ನಾಗಿತ್ತು. ಈಗ ನಂದು ಊಟ ಮುಗೀತು ಗೈಸ್. ಇವಾಗ ಊಟ ಮುಗಿಸ್ಕೊಂಡು ಒಂದ್ಸತಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬಾಯ್ ಅಂಡಿ. ಬಾಯ್ ಅಣ್ಣ, ಬರೋದಾ? ಬಾಯ್, ಮತ್ತೆ ಸಿಗೋಣ ಗೈಸ್. ಈಗ ನಾನು ಮಧ್ಯಾಹ್ನದ್ದು ಮತ್ತು ಬೆಳಗ್ಗೆ ಟಿಫನ್ ಎರಡು ಒಟ್ಟಿಗೆ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಎಲ್ಲೂ ಕೆಲಸ ಸಿಕ್ಕಿರಲಿಲ್ಲ. ಒಂದು ಹೋಟ್ಲಲ್ಲಿ ಕೆಲಸ ಸಿಕ್ತು. ಆ ಹೋಟ್ಲವ್ರು ಮಾತ್ರ ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಓನರ್ ಅಂತೂ ದೇವ್ರಂಥ ಮನುಷ್ಯರು, ಆರಾಮಾಗಿ ನೋಡಿಕೊಂಡ್ರು. ಚೆನ್ನಾಗಿ ಕೆಲಸನ ಹೇಳ್ಕೊಟ್ರು. ಪಲ್ಯ ಮಾಡಿದ್ದು ನಾವೇ, ಅದನ್ನು ತಿಂದಿದ್ದು ನಾವೇ. ಏನು ಸಕ್ಕತ್ತಾಗಿತ್ತು ಅಂದರೆ ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ಈಗ ನೆಕ್ಸ್ಟು ಬೇರೆ ಕಡೆ ಹೋಗ್ತಾಯಿದ್ದೀನಿ. ಬೇರೆ ಇವಾಗ ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಕೆಲಸ ಮಾಡ್ತೀನಿ. ಇವಾಗ ಅದಕ್ಕೂ ಮುಂಚೆ ಒಂದು ಕಡೆ ಸ್ವಲ್ಪ ರೆಸ್ಟ್ ಮಾಡೋಣ. ಬೆಳಗ್ಗೆಯಿಂದ ತಿರುಗಿ ಫುಲ್ಲು ಬಿಸಿಲು. ಈಗ ಊಟ ಮುಗಿಸಿದ್ದೀನಲ್ಲ, ಒಂದು ಸ್ವಲ್ಪ ರೆಸ್ಟ್ ಹಾಕ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ ರೆಸ್ಟ್ ಮಾಡೋಣ. ಇವಾಗ ನಾನು ರೆಸ್ಟ್ ಮಾಡೋದಕ್ಕೆ ಒಂದು ಪಾರ್ಕ್ಗೆ ಬಂದಿದ್ದೀನಿ. ಇಲ್ಲಿ ಖಾಲಿ ಸೀಟ್ ಐತೆ. ಇಲ್ಲೇ ಒಂದಷ್ಟು ಹೊತ್ತು, ಒಂದಷ್ಟು ಅವರ್ ಅಂದ್ಕೊಳ್ಳಿ. ಫುಲ್ಲು ಕಾಲೆಲ್ಲ ನೋವು. ಬೆಳಗ್ಗೆಯಿಂದ ಒಂದು 10-15 ಕಿಲೋಮೀಟ್ರ್ ನಡೆದಿದ್ದೀನಿ. ಫುಲ್ಲು ಸುಸ್ತಾಗ್ಬಿಟ್ಟೈತೆ. ಇಲ್ಲೇ ಒಂದು ಅವರು ರೆಸ್ಟ್ ಮಾಡ್ಕೊತೀನಿ. ಫಸ್ಟ್ ಮಲಗ್ತೀನಿ, ಆಗ್ತಾಯಿಲ್ಲ. ಫುಲ್ಲು ಸುಸ್ತಾಗ್ತೈತೆ ನನಗೆ. ಎದ್ಮೇಲೆ ಸಿಗ್ತೀನಿ ಗೈಸ್. ಈಗ ಮಲಗಿ ಎದ್ದಿದ್ದೀನಿ. ಮತ್ತು ಇವಾಗ ನಮಗೆ ನೈಟ್ ಊಟಕ್ಕೆ ಅರೇಂಜ್ ಮಾಡಬೇಕು. ಸೊ ಬನ್ನಿ ಇವಾಗ ಮತ್ತೆ ಹೋಗಿ ಕೆಲಸನ ಕೇಳೋಣ ಗೈಸ್. ಇವತ್ತು ಅಲ್ಲಿಂದ ಪಾರ್ಕಿಂದ ಸ್ಟಾರ್ಟ್ ಮಾಡಿ ಈಚೆ ಹೋಗಿ ಕೆಲಸನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಕಡೆ ಹೋದೆ, ಎಲ್ಲ ಕಡೆ ಇಲ್ಲ ಅಂತ ಕೇಳಿ ಸಾಕಾಗೋಯ್ತು ಅಂದ್ಕೊಳ್ಳಿ. ಬೆಳಗ್ಗೆಯಿಂದ ಅದೆಷ್ಟು ಓಡಾಡಿದ್ದೀನೋ ಲೆಕ್ಕನೇ ಇಲ್ಲ. ಆದ್ರೂ ಬೆಂಗಳೂರಲ್ಲಿ ದುಡ್ಡು ಇಲ್ಲದೆ ಜೀವನ ಮಾಡೋದು ತುಂಬ ಕಷ್ಟ. ಸೊ ಯಾರೂ ದುಡ್ಡಿಲ್ಲದೆ ಈಚೆ ಬೆಂಗಳೂರಲ್ಲಿ ಓಡಾಡಬೇಡ್ರಿ. ಮತ್ತು ಇದೇ ಥರ ಇನ್ನೊಂದು ಚಾಲೆಂಜಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.